ಎಜಿ ನ್ಯೂಸ್ಗೆ ಸ್ವಾಗತ. ಕಬ್ಬು ಬೆಳೆಗಾರರು ಬೆಳೆದ ಕಬ್ಬಿಗೆ ಪ್ರತಿ ಟನ್ಗೆ 3,500 ರೂಪಾಯಿಗಳನ್ನು ನಿಗದಿಪಡಿಸಲು ಬೆಳಗಾವಿ ಜಿಲ್ಲಾದ್ಯಂತ ಪ್ರತಿ ತಾಲೂಕಿನಲ್ಲೂ ಕಬ್ಬು ಬೆಳೆಗಾರರು ಹಾಗೂ ರೈತ ಪರ ಸಂಘಟನೆಗಳು ನಡೆಸ್ತಾ ಇರುವ ಹೋರಾಟಕ್ಕೆ ಬೆಂಬಲ ಕೊಟ್ಟ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಕಬ್ಬಿನ ಬೆಳೆಗಾರ ಸಮಸ್ಯೆಗಳು ಮತ್ತು ಸಕ್ಕರೆ ಕಾರ್ಖಾನೆಗಳು ಕಬ್ಬಿನ ರೈತರಿಗೆ ದಿಕ್ಕು ತಪ್ಪಿಸುವ ವ್ಯವಸ್ಥೆಯನ್ನು ಸಮಗ್ರವಾಗಿ ವಿವರಿಸಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರ ಜೊತೆಗೆ ಕಬ್ಬು ಬೆಳೆಗಾರ ಸಮಸ್ಯೆಗಳು ಹಾಗೂ ಹೋರಾಟದ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ವಿಶೇಷವಾಗಿ ತಾವು ಸಹ ಅವರು ಕಬ್ಬು ಬೆಳೆಗಾರರು ಸರ್. ಮೂಲತಃ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ರೈತ ಪರ ಸಂಘಟನೆಗಳು ಕಬ್ಬು ಬೆಳೆಗಾರರು ಸೂಕ್ತ ಬೆಲೆ ಘೋಷಣೆ ಮಾಡಲಿ ಸರ್ಕಾರ ಅಂತ ಹೇಳ್ಬಿಟ್ಟು ಅವಿರತ ಪ್ರತಿಭಟನೆ ಮಾಡ್ತಾರೆ ಸರ್. ಡೆಫಿನೆಟ್ಲಿ ಮಾಡ್ಬೇಕು. ಯಾಕಂತಂದ್ರೆ ರೈತರ ಸಂಕಷ್ಟ ಏನು ಅನ್ನೋದ್ರ ಬಹುತೇಕ ಯಾರು ಒಕ್ಕಲ್ತನ ನಿಜವಾಗಿ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ಕಳೆದ ಒಂದು ದಶಕದಿಂದ ಬಹುತೇಕ ಇಲ್ಲಿದ್ದಂಥ FRP ಮುಖಾಂತರ ಕೊಡುವಂಥದ್ದಾಗಲಿ ಅದೈತೆ, ಅದೊಂದು ಪಾರ್ಟ್ ಅದು. ಬಟ್ ನಿಜ ಸ್ಥಿತಿಯಲ್ಲಿ ಅಂತಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈ ಕಡೆ ಏನು ಒಂದು ಟನ್ನಿಗೆ ಬೆಳೆಯೋಕೆ ಖರ್ಚು ಬರ್ತೈತೆ ಅನ್ನುವಂಥದ್ದು ಬಹುತೇಕ ಜನರಿಗೆ ಗೊತ್ತಿಲ್ಲ. ನಾಟ್ ಓನ್ಲಿ ಇದು ಏನ ನಿಂತ ಬೆಳೆ ಬೆಳೆಸೋದು ಅನ್ನೋದೊಂದು ಅದೊಂದು ಪಾರ್ಟ್ ಇದ್ರೆ ಉಳುಮೆ ಮೊದಲನೇ ದಿನದಿಂದ ಹಿಡ್ಕೊಂಡ ಬಹುತೇಕ ಕಡೆ ಅಡಸಾಲಿ ಪದ್ಧತಿ ಐತಿ, ಇಲ್ಲಿ ಎಕ್ಸಾಲಿ ಐತಿ. ಸುಮಾರು 16ರಿಂದ 18 ತಿಂಗಳ ಬಿಗಿನಿಂಗ್ ಅವು ಎಂದ ಫ್ಲೋಯಿಂಗ್ ಮಾಡ್ತಾನು ಕಡೆ ಮಠ ಪ್ರತಿ ಒಂದು ಟನ್ನಿಗೆ ಏನು ಖರ್ಚು ಬರ್ತೈತೆ ಅಂತ ತೆಗೆದಾಗ ಅದು ನಿಮಗೆ ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೊತ್ತಾಗ್ತೈತಿ. ಅದನ್ನೆಲ್ಲ ತೆಗೆದಾಗ ಕೂಡ 3,000-3,500 ಕೊಟ್ಟರು ಕೂಡ ಅದು ಕಮ್ಮಿ ಅನ್ನಿಸ್ತದೆ ರೈತರಿಗೆ. ಬಟ್ ಅದನ್ನು ಒಂದು ಮಿನಿಮಲ್ ಸಪೋರ್ಟ್ ಪ್ರೈಸ್ ಫಿಕ್ಸೇಷನ್ ಅಥವಾ ಯಾವ್ದಾರು ಮಾಡುವಾಗ ಇವನ್ನೆಲ್ಲ ಕನ್ಸಿಡರ್ ಮಾಡಿ ಪ್ರತಿಯೊಂದು ರೀಜನ್ ಚೇಂಜ್ ಆಗ್ತೈತಿ. ಈ ರೀಜನ್ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಚೇಂಜ್ ಬೇರೆ ಇರ್ತೈತಿ, ಇನ್ನೊಂದು ಕಡೆನೂ ಬೇರೆ ಇರ್ತೈತಿ. ಅದನ್ನು ಕಂಪೇರ್ ಮಾಡ್ಕೊಂಡು ಸೂಕ್ತವಾದಂಥ ಅದು ಒಂದು ಬೆಲೆ ನಿರ್ಧಾರ ಮಾಡಬೇಕು. ಇದರ ಸರ್ಕಾರ ಪ್ರವೇಶ ಮಾಡಿ ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಕೊಡಬೇಕು. FRP ಮೇಲೆ ಅದು ರಿಕವರಿ ಮೇಲೆ ಡಿಪೆಂಡ್ ಇರುವಂಥ ಇದು. ಬಟ್ ಯುನಾನಿಮಸ್ ಆಗಿ, ಯಾಕಂದ್ರೆ ಒಂದು ತವದಲ್ಲಿ ಟನ್ನೇಜ್ ಹೆಚ್ಚು ಬರ್ತೈತಿ, ಒಂದು ತವದಲ್ಲಿ ಕಮ್ಮಿ ಬರ್ತೈತಿ. ಬಟ್ ಶ್ರಮ ರೈತಂದ ಅಲ್ಲಿಯೂ ಅಷ್ಟೇ ಇರ್ತೈತಿ, ಇಲ್ಲಿಯೂ ಅಷ್ಟೇ ಇರ್ತೈತಿ, ಸ್ವಲ್ಪ ಜಾಸ್ತಿ ಇರ್ತೈತೆ ಅಂತ ಹೇಳಿ. ಅದಾಗಿಯೂ ಕೂಡ ಈಗ ಎಲ್ಲ ರೈತ ಪರ ಸಂಘಟನೆಗಳಾಯ್ತು, ರೈತರಾಯ್ತು, ಎಲ್ಲರೂ ಯುನಾನಿಮಸ್ ಈ ರೈತ ಕುಲನ ಎಲ್ಲರಿಗೂ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೆಲ್ಲೇ ಸ್ಟ್ರೈಕ್ ಅನ್ನೋ ಇದಲ್ಲ ಹಕ್ಕು ಹೇಳ್ತಾ ಇದ್ದಾರೆ. ಸ್ಟ್ರೈಕ್ ಇಸ್ ಡಿಫ್ರೆಂಟ್ ಪಾರ್ಟ್, ಕೊಡಲೇಬೇಕಾಗ್ತದೆ. ಯಾಕಂದ್ರೆ ಈ ಸುಮಾರು ಒಂದು ದಶಕದಿಂದ ನೋಡ್ರಿ ನೀವು ಆಲ್ ಪ್ರೈಸಸ್ ಏನಿತ್ತು, ಒಂದು ದಶಕದಿಂದ ಫರ್ಟಿಲೈಸರ್ ಪ್ರೈಸ್ ಏನಿತ್ತು, ಇವತ್ತೇನಿತ್ತು. ಒಂದು ಚೀಲ 420 ರೂಪಾಯಿ ಸಿಗುವಂಥ DAP ಇವತ್ತು ಸುಮಾರು 1600-1700 ರೂಪಾಯಿಗೆ ಬಂದಿರ್ತದೆ. ಅದು 3-4 ಪಟ್ಟು. ವೇರೇಜ್ ಒಂದು ಟನ್ ಕಬ್ಬಿನ ಬೆಲೆ ಏನಾಗಿತ್ತು ಭಾಳ ಒಂದು 200-300 ರೂಪಾಯಿ ಹೆಚ್ಚಿಗಿತ್ತು. ಅದನ್ನು ಕಂಪೇರ್ ಆಗ್ಬೇಕಲ್ಲ. ಆ ದೃಷ್ಟಿಕೋನದಿಂದ ಇದ್ರಾಗ ಎಲ್ಲರೂ ಯಾರನ್ನೂ ಬ್ಲೇಮ್ ಮಾಡುವಂಥದ್ದೆಲ್ಲ ಇದಲ್ಲ. ಸರ್ಕಾರ ಕೂಡ ಒಳಗೆ ಹೋಗ್ಬೇಕು, ರೈತ ಕುಲಕ್ಕೆ ಒಂದು ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ಬೆಲೆ ನಿಗದಿತವಾಗಿ ಘೋಷಣೆ ಮಾಡಿ. ಬೆಳಗಾವಿಯಲ್ಲಿ ಈ ಕಿಚ್ಚು ಜಾಸ್ತಿನೇ ಆಗಿದೆ ಸರ್. ವಿಶೇಷವಾಗಿ ತಾವು ಸಹ ಆಡಳಿತ ಪಕ್ಷದ ಶಾಸಕರು, ಸಕ್ಕರೆ ಸಚಿವರು ಬೇರೆ ಮೌನವಾಗಿದ್ದಾರೆ, ಇಂಥವ್ರಿಗೂ ಬಾಯ್ಬಿಟ್ಟಿಲ್ಲ ಸರ್. ತಾವೇನಾದ್ರು ಒತ್ತಡ ಹೇಳ್ತೀರಾ ಏನಾದ್ರು ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ? ಡೆಫಿನೆಟ್ಲಿ ಬೆಳಗಾವಿಗೆ ಯಾಕೆ ಇರ್ತೈತೆ ಅಂದ್ರೆ ಹೆಚ್ಚು ಕಬ್ಬು ಬೆಳೆಯುವಂಥ ಜಿಲ್ಲೆ ಇದು. ನಾವು ಬಾಗಲಕೋಟೆ, ಬಿಜಾಪುರ ಹೆಚ್ಚು ಕಮ್ಮು ನಾರ್ತ್ ಕರ್ನಾಟಕ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥದ್ದು. ಮತ್ತು ನಂಬರ್ ಆಫ್ ಶುಗರ್ ಫ್ಯಾಕ್ಟ್ರೀಸ್ ಕೂಡ ಇಲ್ಲೇ ಹೆಚ್ಚಿದ್ದರಿಂದ ಇದು ಸ್ವಲ್ಪ ಸ್ವಾಭಾವಿಕವಾಗಿ ಅದು ಹೆಚ್ಚು ಬರ್ತೈತೆ. ಡೆಫಿನೆಟಾಗಿ ನಾವು ಆಗ್ರಹ ಮಾಡ್ತೇವೆ. ಯಾಕಂದ್ರೆ ನಾನು ಕೂಡ ಒಬ್ಬ ದೊಡ್ಡ ಕಬ್ಬು ಬೆಳೆಗಾರನ, ಮತ್ತು ನನಗೆ ದುಡ್ಡು ಬೇಡ, ಅದು ಏನೈತೆ ಅನ್ನೋದು ಗೊತ್ತಿದ್ದದಕ್ಕೆ ಕೇಳ್ಬೇಕಲ್ಲ. ಡೆಫಿನೆಟಾಗಿ ರೈತರು ಎಲ್ಲರೂ ಹಕ್ಕುಗಳು ಕೇಳೋ ಸಲ ಕೇಳ್ಬೇಕಾಗ್ತೈತಿ. ನಾವು ಕೂಡ ಮನವಿ ಮಾಡ್ತೀವಿ. ಧನ್ಯವಾದ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನಿವತ್ತು ಒಂದು ರೀತಿ ನಮ್ಮ ಹೆಮ್ಮೆಯ ಅನ್ನದಾತ ರೈತ ಕುಲ ಕೋಟಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಕಳೆದ ಒಂದು 10 ದಿವಸಗಳಿಂದ, ವಿಶೇಷವಾಗಿ ಕಳೆದ ವರ್ಷ ಈಗಾಗಲೇ ಒಂದು ರೀತಿ ಕಬ್ಬು ನುರಿತ ಹಂಗಾಮು ಪ್ರಾರಂಭ ಆಗಿತ್ತು. ಪ್ರತಿ ಬಾರಿ ಸಹ ಅಷ್ಟೇ ಒಂದು ರೀತಿ ಕಬ್ಬು ಬೆಳೆಗಾರರಿಗೆ
ವಿಶೇಷವಾಗಿ ಈ ಕಿತ್ತೂರು ಕರ್ನಾಟಕದಲ್ಲಿ ಬೆಳಗಾವಿ, ಬಿಜಾಪುರ ಮತ್ತು ಬಾಗಲಕೋಟೆ, ಹಾವೇರಿ, ಧಾರವಾಡ ಈ ಕಡೆ ಭಾಗದಲ್ಲಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕಬ್ಬು ಬೆಳೀತಾರೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ರೈತರು, ವಿಶೇಷವಾಗಿ ನಮ್ಮ ಕಬ್ಬು ಬೆಳೆಗಾರರು ತುಂಬ ಕಷ್ಟಪಟ್ಬಿಟ್ಟು ಸಾಕಷ್ಟು ಒಂದು ರೀತಿ ಹಲವಾರು ಸಮಸ್ಯೆಗಳಿರ್ತವೆ. ಇಂಥ ಸಂದರ್ಭದಲ್ಲಿ ಕಬ್ಬು ಬೆಳೆದು ಎಲ್ಲೊಂದು ಕಡೆ ಆ ಒಂದು ಕಾರ್ಖಾನೆಗೆ ಕಳಿಸಿ, ಆ ಕಾರ್ಖಾನೆಯಿಂದ ಕಬ್ಬಿನ ಕಳಿಸಿ ಮತ್ತು ವಿಶೇಷವಾಗಿ ಕಾರ್ಖಾನೆಯಿಂದ ಬಿಲ್ ತಗೊಳೋವರೆಗೂ ಸಾಕಷ್ಟು ಒಂದು ರೀತಿ ಹರಸಾಹಸ ಪಡಬೇಕಾಗುತ್ತೆ. ವಿಷಯ ಏನಪ್ಪ ಅಂತಂದರೆ, ನಾನು ಹೇಳೋದಿಷ್ಟೇ, ಈಗ ಕಬ್ಬು ಬೆಳೆಗಾರರು ಕುರ್ಲಾಪುರ ಕ್ರಾಸಲ್ಲಿ ಹಲವಾರು ರೈತ ಪರ ಸಂಘಟನೆಗಳು ಪ್ರಥಮವಾಗಿ ಒಂದು ರೀತಿ ಹೋರಾಟನ ಆರಂಭಿಸಿದ್ದಾವೆ. ರಾಜ್ಯಾದ್ಯಂತ ವಿಶೇಷವಾಗಿ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳಿಗೆ ಮತ್ತೆ ಆ ಕಬ್ಬು ಬೆಳೆಗಾರರಿಗೆ ಒಬ್ಬ ಪತ್ರಕರ್ತನಾಗಿ, ಹೋರಾಟಗಾರರಾಗಿ ನನ್ನ ಬೆಂಬಲವನ್ನು ಸೂಚಿಸ್ತಾ ನಾನು ಸಹ ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಗಳಿಗೆ ನಾನು ಕೆಲವು ಪ್ರಶ್ನೆಗಳನ್ನ ಹಾಕಕ್ಕೆ ಬಯಸ್ತೇನೆ. ಮಾನ್ಯ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳೇ, ಮತ್ತೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳೇ, ಮತ್ತೆ ಸಕ್ಕರೆ ಸಚಿವರುಗಳೇ, ಈಗ ನಾನು ಕೇಳೋದಿಷ್ಟೇ, ಈಗ ನೀವು ಬರೇ ಒಂದು ಬೆಲೆ ನಿಗದಿ ಮಾಡೋದಕ್ಕೆ ಬರೇ 3,500 ಬೆಲೆ ನಿಗದಿ ಮಾಡೋದಕ್ಕೆ ವಿಶೇಷವಾಗಿ ನೀವು ಎಷ್ಟು ಮಿನಮೇಷ ಎಣಿಸ್ತಾ ಇದ್ದೀರಾ ಅಂತಕ್ಕಂಥದಕ್ಕೆ ಇದೊಂದು ರೀತಿ ಸಾಕ್ಷಿ. ಕಳೆದ 5ನೇ ದಿವಸಕ್ಕೆ ಒಂದು ರೀತಿ ಕಾಲಿಟ್ಟಿದೆ ಗುರ್ಲಾಪುರ ಕ್ರಾಸಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರೀತಿ ಹೋರಾಟ. ಇಂಥ ಸಂದರ್ಭದಲ್ಲಿ ಹಲವಾರು ಒಂದು ರೀತಿ ಕಬ್ಬು ಬೆಳೆಗಾರರು ಅಸ್ವಸ್ಥರಾಗಿದ್ದಾರೆ. ವಿಶೇಷವಾಗಿ ಸೂಕ್ತ ಬೆಲೆ ಬೇಕು, ಮತ್ತೆ ಕಬ್ಬು ಬೆಳೆಗಾರರಿಗೆ ಸೂಕ್ತ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡ್ತಾವ್ರೆ. ಇಂಥ ಸಂದರ್ಭದಲ್ಲಿ ಯಾಕೆ ಮಿನಮೇಷ ಜಿಲ್ಲಾಡಳಿತ ಇರ್ಬೋದು, ಮತ್ತೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 29ರಿಂದ 30 ಸಕ್ಕರೆ ಕಾರ್ಖಾನೆಗಳು ಬರ್ತವೆ. ಈಗ ನಾನು ಕೆಲವು ಪ್ರಶ್ನೆಗಳನ್ನ ಇಡ್ತೀನಿ. ಈಗ ವಿಶೇಷವಾಗಿ ಕಬ್ಬು ಬೆಳೆಗಾರರು ಒಂದು ರೀತಿ ಕಬ್ಬನ್ನ ಬೆಳೀತಾರೆ. ಬೆಳೆದ್ಬಿಟ್ಟು ಏನಪ್ಪಾ ಮಾಡ್ತಾರೆ ಅಂದ್ರೆ, ಯಾವ ರೀತಿ ನೀವು ಸಕ್ಕರೆ ಕಾರ್ಖಾನೆಗಳು ಯಾವ ರೀತಿ ಕಬ್ಬಿನ ರೈತರುಗಳನ್ನ ದಿಕ್ತಪ್ಪಿಸ್ತೀರ ಅನ್ನೋದಕ್ಕೆ. ಈಗ ನೀವೇನ್ ಮಾಡ್ತೀರಾ, ಕಬ್ಬು ಬೆಳೆಗಾರರು ಸ್ವಲ್ಪ ಪಾಪ ಕಷ್ಟಪಟ್ಬಿಟ್ಟು ಬೆಳೀತಾರೆ. ಬೆಳೆದ್ಬಿಟ್ಟು ಏನಪ್ಪಾ ಮಾಡ್ತಾರಂದ್ರೆ, ಇನ್ನು ಕಬ್ಬು ಕಟಾವಿಗೆ ಬರೋದಕ್ಕಿಂತ ಮುಂಚೆ ಒಂದು ತಿಂಗಳಿಂದ ಒಂದಿಷ್ಟು ಕೇಂದ್ರ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಒಂದ್ ರೀತಿ ಆ FRP ಬೆಲೆನ ನಿಗದಿಪಡಿಸ್ತಾರೆ. ಇಂಥ ಸಂದರ್ಭದಲ್ಲಿ ಆ ರಿಕವರಿ ಅಂತಕ್ಕಂಥದ್ದು ಬಂದಾಗ ನೀವು ರಿಕವರಿಲಿ ಉದ್ದೇಶ ಪೂರ್ವಕವಾಗಿ ಕಬ್ಬಿ ತೋರಿಸ್ತಕ್ಕಂಥದ್ದು, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತೆ ಕಬ್ಬಿನ ಇಳುವರಿ ಬಗ್ಗೆ ಮಾತಾಡ್ತೀನಿ. ಮತ್ತೆ ಆ ಕಬ್ಬು ಪೂರೈಕೆ ಮಾಡುವಾಗ ಆ ಸಕ್ಕರೆ ಕಾರ್ಖಾನೆಗಳು ಯಾವ ರೀತಿ ರೈತರುಗಳಿಗೆ ದಿಕ್ತಪ್ಪಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಪ್ರಥಮವಾಗಿ ಈ ಕಬ್ಬು ಬೆಳೆಗಾರರು ಬೆಳೆದಿರ್ತಕ್ಕಂಥ ಕಬ್ಬನ್ನ ಕಟಾವು ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಇಲ್ಲಿ ಕಬ್ಬಿನ ಒಂದು ರೀತಿ ಸಕ್ಕರೆ ಕಾರ್ಖಾನೆಗಳಿಗೆ ತಗೊಂಡೋಗ್ತಾರೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಂದು ರೀತಿ ಪಾಠ ಅಂತಾರೆ, ಕೆಲವು ಕಾಟ ಅಂತಾರೆ. ವಿಶೇಷವಾಗಿ ಅಲ್ಲೇನಪ್ಪ ಮಾಡ್ತಾರಂದ್ರೆ, ಉದ್ದೇಶ ಪೂರ್ವಕವಾಗಿ ಅಲ್ಲಿ ಒಂದು ರೀತಿ ಕಬ್ಬಿನ ಕಾಟಗಳನ್ನ ತೂಕದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ. ಬಹುತೇಕ ಸಕ್ಕರೆ ಕಾರ್ಖಾನೆಗಳಲ್ಲಿ ರೈತರುಗಳನ್ನ, ಕಬ್ಬು ಬೆಳೆಗಾರನ ದಿಕ್ತಪ್ಪಿಸ್ತಕ್ಕಂಥದ್ದು ಅಲ್ಲಿ ಪ್ರಥಮವಾಗಿ. ಸೆಕೆಂಡು, ಈಗ ರಿಕವರಿ ಇಲ್ಲ ಅಂತ ಹೇಳ್ತಾರೆ. ಓಕೆ, ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕದ್ದು ಅದೇ ಭೂಮಿ, ಮಹಾರಾಷ್ಟ್ರದಲ್ಲೂ ಅದೇ ಭೂಮಿ. ಫಾರ್ ಎಕ್ಸಾಂಪಲ್, ಮಹಾರಾಷ್ಟ್ರದಲ್ಲಿ ಇದೇ ಒಂದ್ ರೀತಿ ಈ 3,500 ನೀವು ನಿಗದಿಪಡಿಸೋದಕ್ಕೆ ಇಷ್ಟೊಂದು ತೊಳಲಾಡ್ತಾ ಇದ್ರಲ್ಲ, ಮಹಾರಾಷ್ಟ್ರದಲ್ಲಿ 3,500, 3,600, ಗುಜರಾತ್ ಅಲ್ಲಿ 4,100, ಪಂಜಾಬ್ ಅಲ್ಲಿ 3,800 ಈ ರೀತಿ ನಿಗದಿಪಡಿಸಿದ್ದಾರೆ. ಇವತ್ತಿಗೂ ಸಹ, ಇಲ್ಲಿವರೆಗೂ ಸಹ ಒಂದು ಸಕ್ಕರೆ ಕಾರ್ಖಾನೆ ಅಥವಾ ಯಾವುದೇ ಸಕ್ಕರೆ ಕಾರ್ಖಾನೆಗಳು, ಯಾರಪ್ಪ ನೀವು ಹೋಗಿರೋದು 3,000 ಮೇಲೆ ಆಯ್ತಾ? ಇಂಥ ಸಂದರ್ಭದಲ್ಲಿ ಆ ರಿಕವರಿಗೆ ಬರೋಣ. ರಿಕವರಿಗೆ ಫಾರ್ ಎಕ್ಸಾಂಪಲ್, ಇದೊಂದು ಜಮೀನಿದೆ ಅಂತ ತಿಳ್ಕೊಳ್ಳಿ, ಆ ಕಡೆ ಜಮೀನು ಒಂದಿದೆ ಅಂತ ತಿಳ್ಕೊಳ್ಳಿ. ಈಗ ಈ ಕಡೆ ಜಮೀನು ಒಂದು ಸಕ್ಕರೆ ಕಾರ್ಖಾನೆಗೆ ಹೋಗುತ್ತೆ, ವಿಶೇಷವಾಗಿ ಆ ಕಡೆ ಜಮೀನು ಒಂದು ಸಕ್ಕರೆ ಕಾರ್ಖಾನೆಗೆ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಈಗ ಈ ಸಕ್ಕರೆ ಕಾರ್ಖಾನೆ, ಈ ಕಬ್ಬನ್ನು ಸಹ ಇದೇ ನೀರಲ್ಲಿ ಬೆಳೆದಿರ್ತಾರೆ, ಆ ಒಂದು ಇದ್ರಲ್ಲೂ ಸಹ ಅದೇ ನೀರಲ್ಲಿ ಬೆಳೆದಿರ್ತಾರೆ. ಸೇಮ್ ಒಂದೇ ಎನ್ವೈರನ್ಮೆಂಟ್ ಇರುತ್ತೆ, ಒಂದೇ ಗಾಳಿ ಇರುತ್ತೆ, ಒಂದೇ ಬಿಸಿಲು ಇರುತ್ತೆ, ಅಕ್ಕಪಕ್ಕ ಇರುತ್ತೆ, ಅಷ್ಟೇ ಬೋಧ ಒಂದು ಇದಿರುತ್ತೆ.
ಇಂಥ ಸಂದರ್ಭದಲ್ಲಿ ಇದನ್ನ ಬೇರೆ ಫ್ಯಾಕ್ಟ್ರಿ ಕಳಿಸ್ತಾರೆ, ಅದೇ ಒಂದು ಫ್ಯಾಕ್ಟ್ರಿ ಕಳಿಸ್ತಾರೆ ಅಂತ ತಿಳ್ಕೊಳ್ಳಿ. ಈಗ ಆ ಫ್ಯಾಕ್ಟ್ರಿಗೆ ಒಂದು ನಿಗದಿ, ಈ ಫ್ಯಾಕ್ಟ್ರಿಗೆ ಒಂದು ನಿಗದಿ. ಅದು ರಿಕವರಿ ಸ್ವಲ್ಪ ಜಾಸ್ತಿ ಬಂತಂತೆ, ಇದು ರಿಕವರಿ ಕಮ್ಮಿ ಬಂತಂತೆ. ಯಾವ್ದ್ರಿ ನ್ಯಾಯ ಇದು? ಆಯ್ತಾ. ಮತ್ತೆ ಥರ್ಡ್ ಪಾಯಿಂಟ್, ವಿಶೇಷವಾಗಿ ಈಗ ಒಂದು ಎಥೆನಾಲ್ ಅಲ್ಲಿ ಒಂದ್ ರೀತಿ ಆ ಮದ್ಯವನ್ನ ತಯಾರು ಮಾಡ್ಬೇಕಾದ್ರೆ ಇದಕ್ಕೆ ಒಂದು ಹನಿ ಸ್ಪಿರಿಟ್, ವಿಶೇಷವಾಗಿ ಆ ಸ್ಪಿರಿಟ್ ಅನ್ನ ಹಾಕ್ತಾರೆ. ಅದು ಸಹ ಒಂದ್ ರೀತಿ ಕಬ್ಬಿನ ರೈತರು ಬೆಳೆದಿರ್ತಕ್ಕಂಥ ಕಬ್ಬಲ್ಲೇ ತಯಾರಾಗ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಅಲ್ಲೂ ಸಹ ಒಂದ್ ರೀತಿ ಮೋಸ. ಇಷ್ಟೆಲ್ಲ ಆದ್ರೂ ಸಹ ಸಾಕಷ್ಟು ಒಂದ್ ರೀತಿ ಇದರಿಂದ ಒಂದು 6,000 ರಿಂದ 7,000 ಗಟ್ಲೆ ನೀವು ಉಪಯೋಗ ತಗೋತೀರಾ. ಆದ್ರೆ ಆ ಕಬ್ಬು ಬೆಳೆಗಾರರಿಗೆ 3,500 ನಿಗದಿಪಡಿಸಕ್ಕೆ ಏನ್ ದಾಡಿ ನಿಮ್ಗೆ? ಆಯ್ತಾ. ಇಂಥ ಸಂದರ್ಭದಲ್ಲಿ ಯಾಕೆ ಏನು ಆ ಕೇಂದ್ರ ಸರ್ಕಾರ ಇರ್ಬೋದು, ಮತ್ತೆ ರಾಜ್ಯ ಸರ್ಕಾರ ಇರ್ಬೋದು, ಆ ಸಚಿವರುಗಳು ಮತ್ತೆ ಬಹುತೇಕ ಕಬ್ಬಿನ ಮಾಲೀಕರು ಒಡೆತನದ ಇದಾಗಿದ್ದಾರೆ ಸಾಕಷ್ಟು. ಒಂದ್ ರೀತಿ ಬಹುತೇಕ ಕಬ್ಬು ಸಕ್ಕರೆ ಕಾರ್ಖಾನೆಗಳು ಏನು ಒಡೆತನದ ಮಾಲೀಕತ್ವ ಇದ್ರಲ್ಲ, ಅವರೇ ಪ್ರಭಾವಿಗಳು, ಅವರೇ ರಾಜಕಾರಣಿಗಳಿದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ಮನೆ ಮಾಡ್ಕೊಳ್ತಾನೆ, ದಯವಿಟ್ಟು ಕಬ್ಬು ಬೆಳೆಗರಿಗೆ ಸೂಕ್ತ ಬೆಲೆ ಒಂದ್ ರೀತಿ ನಿಗದಿಪಡಿಸಿ ಆ ಕಾಟದಲ್ಲಿ ಮೋಸ ಆಗ್ತಿದಂಗೆ ನೋಡ್ಕೊಳ್ಳಿ. ಹೀಗೆ ಹಲವಾರು ವಿವಿಧ ಸಮಸ್ಯೆಗಳಿರ್ತವೆ. ಮತ್ತೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಆ ಬಿಲ್ ಕೊಡಕ್ಕಂತೂ ಭಾರಿ ಪರಿತಾಪಿಸ್ತಾರೆ. ಇವತ್ತಿಗೂ ಸಹ ಕೆಲವು ಕಡೆ ಏನೋ ಇನ್ಸ್ಟಾಲ್ಮೆಂಟ್ ಆಗಿ ಏನೋ ಕೊಡ್ತೀರಾ, ಕೆಲವು ಇನ್ಸ್ಟಾಲ್ಮೆಂಟ್ಗಳೇ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ರೈತರು ಬದುಕದ್ ಹೆಂಗ್ರಿ? ಆ ಕಬ್ಬು ಬೆಳೆಗಾರರು ಬದುಕದ್ ಹೆಂಗೆ? ಆ ಕಬ್ಬು ಬೆಳೆಗಾರ ಪರಿಸ್ಥಿತಿ ಏನು? ಅವ್ರ ಕುಟುಂಬದ ಪರಿಸ್ಥಿತಿ ಏನು? ಇವತ್ತು ಬಹುತೇಕ ಕಡೆ ಕಬ್ಬಿನ ಬಿಲ್ಲು ಬಾಕಿ ಬಿಲ್ ಕೊಡದೇ ಇದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ನಿದರ್ಶನಗಳಿದಾವೆ. ಯಾಕೆ ಈ ರೀತಿ ತಾರತಮ್ಯ ಕಬ್ಬು ಬೆಳೆಗಾರ ಬಗ್ಗೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಒಂದು ಮನೆ ಮಾಡ್ಕೊಳ್ತೇನೆ, ದಯವಿಟ್ಟು ಕಬ್ಬು ಬೆಳೆಗಾರನ ಉಳಿಸ್ತಕ್ಕಂಥ ಕೆಲಸ ಮಾಡಿ. ದಯವಿಟ್ಟು ಅವ್ರಿಗೆ ಸಿಗ್ತಕ್ಕಂಥ ಒಂದ್ ರೀತಿ ಸೂಕ್ತ ಬೆಲೆನ ನಿಗದಿಪಡಿಸಿ. ಯಾವುದೇ ಕಾರಣಕ್ಕೂ ಸಹ 3,500 ನಿಗದಿಪಡಿಸೋರ್ಗು ಆ ರೈತ ಪರ ಹೋರಾಟಗಾರರು ಮತ್ತೆ ಸಂಘಟನೆಗಳು, ಕಬ್ಬು ಬೆಳೆಗಾರರು ನಡೆಸ್ತಾ ಇರ್ತಕ್ಕಂಥ ಆ ಹೋರಾಟಕ್ಕೆ ನಾನು ಸಹ ಒಬ್ಬ ಪತ್ರಕರ್ತನಾಗಿ, ಒಬ್ಬ ಹೋರಾಟಗಾರನಾಗಿ ಬೆಂಬಲ ಮತ್ತೆ ಅದರಲ್ಲಿ ಪಾಲ್ಗೊಳ್ಳುವಿಕೆ ಸಹ ನಾನು ಭಾಗವಹಿಸ್ತೇನೆ. ದಯವಿಟ್ಟು ಯಾಕಪ್ಪ ಅಂತಂದ್ರೆ ಪ್ರತಿ ವರ್ಷನೂ ಸಹ ಅಷ್ಟೇ ಈ ರೀತಿ ನೆಕ್ಸ್ಟ್ ಮಾಡ್ತೀನಿ ಅಂತ ಮಾಡ್ಕೊಂಡು ಬರ್ತಾ ಇದ್ದೀರಾ. ಎಲ್ಲಿ ಮಾಡ್ತಾ ಇದ್ದೀರಾ ನೀವು? 3,500 ಮಾಡ್ಲಿಕ್ಕೆ ಏನಿದು? ಯಾಕಪ್ಪ ಅಂತಂದ್ರೆ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಗುಜರಾತ್ ಅಲ್ಲಿ ಮಾಡಿದ್ದಾರೆ, ಪಂಜಾಬ್ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ಬರೀ 3,500 ಮಾಡ್ಲಿಕ್ಕೆ ಏನಾಗಿದೆ ನಿಮ್ಗೆ? ಹಾಗಾಗಿ ದಯವಿಟ್ಟು ಸರ್ಕಾರಗಳು ಎಚ್ಚೆತ್ಕೋಬೇಕು. ವಿಶೇಷವಾಗಿ ಸಕ್ಕರೆ ಸಚಿವರೇ, ನಾನು ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೆ ನಿಮ್ಗೆ. ತುಂಬಾ ಅನುಭವ ಇದೆ ಇವ್ರಿಗೆ. ಏನೋ ಶಿವಾನಂದ ಪಾಟೀಲ್ ಅವ್ರಿಗೆ ಕಬ್ಬು ಬೆಳೆಗಾರರ ರೀತಿ ಕಣ್ಣೀರು ಒರೆಸ್ತಾರೆ, ಅವ್ರ ಹಿತ ಕಾಯ್ತಾರೆ, ವಿಶೇಷವಾಗಿ ಅವ್ರ ಹಿತ ರಕ್ಷಣೆಗೆ ನಿಲ್ತಾರೆ ಅಂತ. ಆದ್ರೆ ನೀವುನು ಹಿಂಗೇನ ಬರೀ ಕೈ ಕ್ಯಾಬಿನೈ? ಯಾಕೆ ಒಂದು ದೃಢ ನಿರ್ಧಾರ ತಗೋತಾ ಇಲ್ಲ ಸಕ್ಕರೆ ಸಚಿವರೇ, ಶಿವಾನಂದ ಪಾಟೀಲ್ ಅವರೇ? ಮಾತಿಗೆ ಮುಂಚೆ ನಾನು ಕಬ್ಬು ಬೆಳೆಗಾರ ಪರವಾಗಿ ಇರ್ತೀನಿ ಅಂತ ಹೇಳಿದ್ರಲ್ಲ, ತೋರಿಸಿ ನಿಮ್ಮ ಒಂದ್ ರೀತಿ ಧೈರ್ಯವನ್ನ. ನಿಲ್ಲಿ ಕಬ್ಬು ಬೆಳೆಗಾರ ಪರವಾಗಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ವಿಶೇಷವಾಗಿ ಎಲ್ಲಾ ಅಖಂಡ ರೈತ ಸಂಘಟನೆಗಳು ನಡೆಸ್ತಾ ಇರ್ತಕ್ಕಂಥ ಹೋರಾಟಕ್ಕೆ ನಾನು ಸಹ ಬೆಂಬಲ ಕೊಡ್ತೀನಿ. ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.